ಎಲ್ರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕೀಳ್ಕೊಪ್ಪ ಗ್ರಾಮದವನು ನಾನು. ಮುನ್ರಾಜು ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಕಳೆದ ಎರಡು ತಿಂಗಳ ಹಿಂದೆ ಭೀಮನ ಬೆಳಕು ಗ್ರಂಥಾಲಯ ಹಾಗೂ ಕೋಚಿಂಗ್ ಸೆಂಟರನ್ನು ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಮಹತ್ವಪೂರ್ಣ ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ. ಯಾರು ಬೇಕಾದರೂ ಬರ್ಬೋದು, ಓದ್ಕೋಬೋದು. ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪುಸ್ತಕಗಳೆಲ್ಲವನ್ನು ಶೇಖರಣೆ ಮಾಡಿಟ್ಟಿದ್ದೀನಿ. ಅದೇ ರೀತಿಯಾಗಿ ಕಂಪ್ಯೂಟರ್ ಸಹ ಇದೆ, ಲ್ಯಾಪ್ಟಾಪ್ ಇದೆ. ಯಾರು ಬೇಕಾದರೂ ಬರ್ಬೋದು. ಈ ಅವಕಾಶವನ್ನು ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಯಾವುದಾದ್ರೂ ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೇಕನ್ನೋರು, ಯಾವುದಾದ್ರೂ ಏನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಯಾವುದಾದ್ರೂ ಗುರಿ ಇಟ್ಕೊಂಡು ಓದಲೇಬೇಕು, ನಾನು ಇಂಥ ಸಾಧನೆ ಮಾಡಬೇಕು ಅನ್ನೋರು ಬಂದು ಇಲ್ಲಿ ಯಾವುದೇ ಥರದ ಶುಲ್ಕ ಇರೋದಿಲ್ಲ. ಬಂದು ಉಚಿತವಾಗಿ ಪ್ರತಿದಿನ 7ರಿಂದ ಸಂಜೆ 7ರವರೆಗೂ ತೆರೆದಿರುತ್ತದೆ. ಓನ್ಲಿ ಬರೀ ID ಕಾರ್ಡ್ ಕೊಟ್ಟಿರ್ತೀವಿ. ಆ ID ಕಾರ್ಡ್ ಇದ್ದರೆ ಮಾತ್ರ ಒಳಗೆ ಪ್ರವೇಶ ಇರ್ತೈತೆ. ಎಂಟ್ರಿ ಮಾಡಿಬಿಟ್ಟು ನೀವು ಬಂದಿರೋ ಸಮಯ ಎಂಟ್ರಿ ಮಾಡಿಬಿಟ್ಟು ಎಷ್ಟೊತ್ತು ಬೇಕಾದರೂ ಓದ್ಕೊಂಡು ನೀವು ಹೋಗ್ಬೋದು. ಯಾವುದೇ ಬುಕ್ಸ್ ಬೇಕಾದರೂ ಮನೆಗೆ ಸಹ ತಗೊಂಡೋಗ್ಬೋದು. ಸರ್ಕಾರದಿಂದ ಯಾವುದೇ ಅನುದಾನ ತಗೊಂಡಿಲ್ಲ ನಾವು. ಉಚಿತವಾಗಿ ನಾನು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಎದುರಿಸ್ಬಿಟ್ಟಿದ್ದೀನಿ ಸರ್. ಯಾಕಂತೇಳಿದ್ರೆ 7ನೇ ತರಗತಿವರೆಗೂ ನಮ್ಮದೇ ಸ್ವಗ್ರಾಮದಲ್ಲಿ 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡ್ತೀವಿ. ತದನಂತರ ನಮ್ಮ ಆರ್ಥಿಕ ಪರಿಸ್ಥಿತಿಗಳು, ನಮ್ಮ ಬಡತನ ಇರೋ ಕಾರಣದಿಂದ ನಮ್ಮ ಅಜ್ಜಿ ಊರಿಗೆ ಹೋಗ್ಬಿಡ್ತೀವಿ. ಅಲ್ಲಿಂದ ಆವಣಿ ಜಯಮಂಗಲದಿಂದ ಆವಣಿಗೆ ಹೋಗ್ಬಿಟ್ಟು 3 ವರ್ಷ 8th 9th 10th ಡೈಲಿ ಬಸ್ ಇರಲ್ಲ ಸರ್, ಬಸ್ ವ್ಯವಸ್ಥೆ ಇರಲ್ಲ, ನಡ್ಕೊಂಡೇ ಹೋಗ್ಬೇಕು ಸರ್. 7 ಕಿಲೋಮೀಟ್ರ್ ಬರುತ್ತೆ. ಜಯಮಂಗಲದಿಂದ ಆವಣಿಗೆ 7 ಕಿಲೋಮೀಟ್ರ್ ಬರುತ್ತೆ. ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರಬೇಕು. ತುಂಬ ಕಷ್ಟ ಆಗ್ತಾಯಿತ್ತು ಸರ್. ಅದೇ ರೀತಿಯಾಗಿ ಅಲ್ಲಿ SSLC ಮುಗಿದ ತಕ್ಷಣ ಮತ್ತು ಕೋಲಾರ್ಗೆ ಜೂನಿಯರ್ ಕಾಲೇಜ್ಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ತದನಂತರ ಡಿಗ್ರಿ ಇಲ್ಲೇ ಕೋಲಾರ ಬಾಯ್ಸ್ ಕಾಲೇಜಲ್ಲಿ ಮುಗಿಸ್ತೀವಿ. ಆ ಡಿಗ್ರಿ ಆದಮೇಲೆ 2017-18ರಲ್ಲಿ ಮುಗಿದ ತಕ್ಷಣ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತೇಳಿದ್ರೆ ಮನೆಯಲ್ಲಿ ಬಡತನ, ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ನಾನೇ ದೊಡ್ಡ ಮಗ. ನನಗೆ ಒಬ್ಬ ತಮ್ಮ ಇರ್ತಾನೆ, ತಂಗಿ ಇರ್ತಾರೆ. ನಮ್ಮ ತಾಯಿಯವರು ಕೂಲಿ ಮಾಡಿ ನಮ್ಮನ್ನು ಬೆಳೆಸಿರೋದು. ನಮ್ಮ ತಂದೆ ಡ್ರಿಂಕ್ಸ್ ಮಾಡ್ತಾಯಿದ್ದ. ನಮ್ಮ ತಂದೆಗೂ ಏನಾದರೂ ನನ್ನ ಮಕ್ಕಳು ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಈ ಕುಡಿಯೋ ಚಟದಿಂದ ಕುಡ್ದಾಗೆಲ್ಲ ಗಲಾಟೆನೇ. ಓದ್ತಿರ್ಬೇಕಾದ್ರೆ ನಮ್ಮ ತಾಯಿ ನೋಡಿಯೋದು, ಗಲಾಟೆ ಮಾಡೋದು, ಈ ಥರವೆಲ್ಲ ಮೈಂಡ್ಗೆ ಹಾಕ್ಕೊಬಿಟ್ಟು ಡಿಗ್ರಿವರೆಗೂ ಓದಿದ್ವಿ. ಮತ್ತೆ ಓದೋಕ್ಕಾಗಲಿಲ್ಲ. ಆದಮೇಲೆ ಸರಿ ಅಂತೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಎಲ್ಲ ಯೋಚನೆ ಮಾಡ್ತಾ, ಏನಪ್ಪ ಈ ಥರ ಆಗೋಯ್ತು, ಇಷ್ಟೆಲ್ಲ ಓದಿ ಏನೂ ಮಾಡಲಿಕ್ಕೆ ಆಗಲೇ ಇಲ್ವೇ, ಏನು ಮಾಡೋದು, ಏನಾದರೂ ಮಾಡಲೇಬೇಕು ಅಂತೇಳ್ಬಿಟ್ಟು ನಂತರ ಎಷ್ಟೋ ಜನ ವಿದ್ಯಾರ್ಥಿಗಳು ಬಡತನದಿಂದ ಏನಾದರೂ ಗುರಿ ಇಟ್ಕೊಂಡು ಓದ್ತಾ ಇರಬೇಕಾದ್ರೆ ಹಲವಾರು ಸಮಸ್ಯೆಗಳೆದುರಾಗಿ ಅವರು ಅರ್ಧದಲ್ಲೇ ವಿದ್ಯಾಭ್ಯಾಸವನ್ನು ಎಲ್ಲರೂ ಸ್ಥಗಿತ ಮಾಡ್ತಾಯಿದ್ದಾರೆ. ಇವೆಲ್ಲವನ್ನು ಪ್ರತಿನಿತ್ಯ ನಾನು ಪೈಂಟಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ದೆ. ಡಿಗ್ರಿ ಮುಗಿದ ಮೇಲೆ 2017-18 ಆದಮೇಲೆ ಪೇಂಟ್ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಪೇಂಟ್ ಕೆಲಸ ಅವರು ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇದ್ದಾಗ ಭಾರಿ ಸಮಸ್ಯೆ ಆಗ್ತಾಯಿತ್ತು. ಏನಪ್ಪ ಓದಿದರೆ ಈ ಥರ ಕಷ್ಟಗಳೆಲ್ಲ ಇರ್ತಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಯಾವುದೋ ಸರ್ಕಾರಿ ಹುದ್ದೆಯಲ್ಲಿ ಯಾವುದೋ ಇದ್ದಿದ್ರೆ ಆದರೆ ನನಗೆ PSI ಆಗಬೇಕಂತ ತುಂಬ ಕನಸಿತ್ತು ಸರ್. PSI ಆಗಬೇಕಂತ ತುಂಬ ಕನಸಿತ್ತು. ಆದರೆ ಪರಿಸ್ಥಿತಿಗಳು ಸರಿ ಇರಲಿಲ್ಲ. ಆದ ಕಾರಣ ಕೈ ಬಿಟ್ಬಿಟ್ಟೆ ವಿದ್ಯಾಭ್ಯಾಸವನ್ನು. ಸರಿ ಅಂತೇಳ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಪ್ರತಿನಿತ್ಯ ಮನೆಗೆ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಸಾಯಂಕಾಲ ಬಂದು ನಿದ್ದೆ ಮಾಡೋ ಟೈಮಲ್ಲಿ ಏನು ಮಾಡೋಕ್ಕಾಗಲಿಲ್ವೇ, ಇಷ್ಟೆಲ್ಲ ಕಷ್ಟಪಟ್ಟು ಓದಿದೆ. ಎಲ್ಲರೂ ಊರಲ್ಲೆಲ್ಲ ಸರ್ ಪರವಾಗಿಲ್ಲ, ಚೆನ್ನಾಗಿ ಓದ್ತೀಯ, ಏನೋ ಒಂದು ಮಾಡ್ತೀಯ ಅಂತ ಇದ್ದರು. ಅಂಥದ್ರಲ್ಲಿ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಏನು ಮಾಡೋದು ಅಂತೇಳ್ಬಿಟ್ಟಿದ್ದೆ. ಯೋಚನೆ ಮಾಡ್ಕೊಂಡು ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಏನಾದರೂ ಮಾಡಲೇಬೇಕಂತ ಇಟ್ಟಿಗೆ ಫ್ಯಾಕ್ಟ್ರಿ ಬಿಸ್ನೆಸ್ ಮಾಡಿಕೊಂಡು ಸರಿ ಆಯಿತು ಅಂತ ಯೋಚನೆ ಮಾಡ್ತಾ ನನ್ನಿಂದ ಯಾರಿಗಾದರೂ ಒಂದು 5 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲೇಬೇಕು ಅಂತ ಹಲವಾರು ಸಮಾಜ ಸೇವೆಯನ್ನು ಮಾಡಿದ್ದೀನಿ ಸರ್. ಎಲ್ಲ ಸ್ಕೂಲಲ್ಲಿ ಬುಕ್ಸ್ ಕೊಡೋದಾಗಿರ್ಬೋದು, ಅಂಗನವಾಡಿಗಳಲ್ಲಿ ಸ್ಲೇಟು, ಚಾಕ್ ಪೀಸು, ಅವ್ರಿಗೇನು ಬೇಕು ಎಲ್ಲ ಏನು ಬೇಕೋ ಸಾಮಗ್ರಿಗಳನ್ನೆಲ್ಲ ಕೊಟ್ಟಿದ್ದು, ಬುಕ್ಸ್ ಎಲ್ಲ. ತದನಂತರ ಇನ್ನೂ ಏನಾದರೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲ ಆಗಲೇಬೇಕು ಅಂತ ಹೇಳ್ಬಿಟ್ಟಿದ್ದೆ. ಯೋಚನೆ ಮಾಡ್ತಾ ಲೈಬ್ರರಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಲೈಬ್ರರಿ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಒಬ್ಬನೇ ಇದ್ದೀನಿ. ಯೋಚನೆ ಮಾಡಿ ಏನು ಮಾಡೋಕ್ಕಾಗಲ್ಲ. ನನಗೆ ಒಂದು 2 ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀನಿ.
ಸರಿ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದು ಹೆಂಗೆ ಏನು ಎತ್ತಂದಾಗ ಮಾಡು, ನಿನ್ಗೇನು ಬೇಕು ಸಪೋರ್ಟ್ ಮಾಡ್ತೀವಿ ಅನ್ನೋ ಭರವಸೆ ನನಗೆ ಕೊಡ್ತಾರೆ. ಸರಿ ಆಯಿತು, ಏನಾದರೂ ಆಗಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೇ ಖರ್ಚಾಗಲಿ ನಾನೇ ಭರಿಸಿ ಯಾರ ಹತ್ರನೂ ಒಂದು ಪೈಸಾ ತೊಗೊಳ್ಳೋದಿಲ್ಲ ಸರ್. ಸರ್ಕಾರದಿಂದ ಯಾವುದೇ ರೀತಿಯಾದ ಅನುದಾನ ಬರಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ ನನಗೆ. ನಾನೇ ನನ್ನ ಕೈಯಲ್ಲಾದಷ್ಟು ಹಾಕ್ಕೊಂಡು ಮಾಡಿದ್ದೀನಿ. ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲ್ ಏನಿದೆ ಅವರು ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಹಾಯ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು ಸ್ವಲ್ಪ ಕೊಡಿಸಿದ್ದಾರೆ. ಮತ್ತು ಮಾಡಬೇಕು ಈ ಥರ ಅಂಥೇಳಿ ನನ್ನ ಫ್ರೆಂಡ್ಸ್ಗೆ ಹೇಳಿದಾಗ ಸರಿ ಆಯಿತು, ನಿನ್ನ ಸಪೋರ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಎಲ್ಲರೂ ಒಪ್ಕೊಂಡು ಕೂತ್ಕೊಂಡು ಮಾತಾಡಿ ಸ್ಟಾರ್ಟ್ ಮಾಡ್ತೀವಿ ಸರ್. ಸ್ಟಾರ್ಟ್ ಮಾಡಿ ಹೋದ ತಿಂಗಳ 17ನೇ ತಾರೀಕು, 2 ತಿಂಗಳು ಬೇಕು, 17ನೇ ತಾರೀಕು ಓಪನ್ ಮಾಡ್ತೀವಿ. ಎಲ್ಲ ಖುಷಿ ಆಯ್ತು ಸರ್. ನನಗೆ ಒಂಥರ ಖುಷಿ ಆಯಿತು. ನನ್ನಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಂತರ ಯಾರಾದರೂ ಕಷ್ಟಪಟ್ಟಿದ್ರೆ ಏನಾದರೂ ಅಚೀವ್ಮೆಂಟ್ ಮಾಡೋ ಟೈಮಲ್ಲಿ ಅವರು ಮನೆ ಪರಿಸ್ಥಿತಿಗಳು ಸರಿಯಿಲ್ಲ ಅಂತ ಹೇಳಿದ್ರೆ ಇದು ಅನುಕೂಲ ಆಗೇ ಆಗ್ತೈತೆ ಅಂತ ಹೇಳ್ಬಿಟ್ಟಿದ್ದೆ. ಭೀಮನ ಬೆಳಕು ಗ್ರಂಥಾಲಯ ಅಂತ ಹೇಳ್ಬಿಟ್ಟು ಪ್ಲಸ್ ಕೋಚಿಂಗ್ ಸೆಂಟ್ರು 15 ದಿನಕ್ಕೊಂದು ಸಾರಿ ಎಲ್ಲ ಮಾತಾಡಿಟ್ಟಿದ್ದೀನಿ, ಬರ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆ ರೀತಿಯಾದ ಕೋಚಿಂಗ್ ಕೊಡೋಕ್ಕೂ ನಾವೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಭೀಮನ ಬೆಳಕು ಗ್ರಂಥಾಲಯ ಪ್ಲಸ್ ಕೋಚಿಂಗ್ ಸೆಂಟ್ರು ಯಾವುದೇ ಕಾರಣಕ್ಕೂ ಆ ಸೆಂಟ್ರಿಂದ ಯಾರಾದರೂ ಒಬ್ಬರು IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಯಾವುದೋ ಒಂದು ಅಚೀವ್ಮೆಂಟ್ ಮಾಡೋವರೆಗೂ ಅದು ಯಾವುದೇ ಕಾರಣಕ್ಕೆ ಭೀಮನ ಬೆಳಕು ಅನ್ನೋದನ್ನು ನಾವು ಮುಚ್ಚೋಕ್ಕೆ ನಾವು ರೆಡಿ ಇಲ್ಲ. ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಪೋಸ್ಟ್ ನಾವು ಅಲ್ಲಿ ಅವ್ರನ್ನ ಗೆಲ್ಲಿಸಿ ಆಮೇಲೆ ನಾವು ಗೆಲ್ಲಿಸ್ಬಿಟ್ಟು ಮುಂದಿನ ಮಟ್ಟದ ಮುಂದೆ ಯೋಚನೆ ಮಾಡ್ತೀವಿ ಸರ್. ಭೀಮನ ಬೆಳಕು ಅಂತ ಹೇಳಿದ್ರೆ ನಾನು ಕಾಲೇಜ್ ಟೈಮಲ್ಲೇ ಸ್ವಲ್ಪ ಜನ ಹೋರಾಟಗಾರರ ಜೊತೆ ಇದ್ದೆ ಸರ್. ಹೋರಾಟಗಾರರ ಜೊತೆ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು, ಅವ್ರ ಮಾರ್ಗದರ್ಶನ, ಅವ್ರ ತತ್ವಗಳು, ಅವರ ಓದಿರೋ ರೀತಿ, ಅವ್ರ ವಿದ್ಯಾಭ್ಯಾಸದ ಸಮಯದಲ್ಲಿ ಅವ್ರಿಗೆ ಏನೇನು ಅನಾನುಕೂಲಗಳಾಯಿತು ಅವೆಲ್ಲ ಗಮನದಲ್ಲಿಟ್ಕೊಂಡು ಪ್ರತಿನಿತ್ಯ ಒಂದೊಂದು ಪುಟ ಓದ್ತಾಯಿದ್ದೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಓದ್ತಾ ಇದ್ದೆ. ಮತ್ತು ಎಲ್ಲ ಗ್ರಂಥಾಲಯ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಈ ಥರ ಮಾಡಬೇಕು ಅಂತ ಹೇಳಿದಾಗ ಬೇಜಾನು ಸುಮಾರು ಹೆಸರುಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಸರ್. ಸೆಲೆಕ್ಟ್ ಮಾಡಿದಾಗ ಭೀಮನ ಬೆಳಕು ಅನ್ನೋದು ಚೆನ್ನಾಗಿರ್ತೈತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅನುಗುಣವಾಗಿ ಈ ಹೆಸರಿಟ್ಟರೆ ಚೆನ್ನಾಗಿರುತ್ತೆ. ಭೀಮನ ಬೆಳಕು ಅಂದರೆ ಜ್ಞಾನದ ಬೆಳಕು ಅಂತ ಹೇಳ್ಬಿಟ್ಟು ಸರ್ ಅದು. ಹಂಗಂತೇಳ್ಬಿಟ್ಟು ಆ ಹೆಸರಿನಲ್ಲಿ ನಾವು ಲೈಬ್ರರಿ ಪ್ಲಸ್ ಕೋಚಿಂಗ್ ಸೆಂಟ್ರನ್ನ ಓಪನ್ ಮಾಡಿದ್ವಿ ಸರ್. ಪ್ರತಿದಿನ ನ್ಯೂಸ್ ಪೇಪರ್ ಬರುತ್ತೆ, ಕನ್ನಡ ಇಂಗ್ಲೀಷ್ ನ್ಯೂಸ್ ಪೇಪರ್ ಬರುತ್ತೆ. ಹುಡುಗರು ಬರ್ತಾರೆ, ಓದ್ಕೊಳ್ತಾರೆ ಸರ್. ಇವಾಗ 15 ಜನ ಅಡ್ಮಿಷನ್ ಆಗಿದ್ದಾರೆ. 15 ಜನ ಬರ್ತಾರೆ, ಹೋಗ್ತಾರೆ. ಆದರೆ ಕಾಲೇಜ್ ಟೈಮಲ್ಲಿ ಅವ್ರು ಕಾಲೇಜ್ಗೆ ಹೋಗ್ಬಿಡ್ತಾರೆ ಸರ್. ಕಾಲೇಜ್ ಟೈಮ್ಗಳಲ್ಲಿ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ ಬಿಟ್ಟ ಮೇಲೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಬರೋರು ಇರ್ತಾರೆ. ಇಲ್ಲ ಕಾಲೇಜ್ ಮುಗಿಸ್ಕೊಂಡು ಹಂಗೆ ಬಂದು ಸ್ವಲ್ಪ ಹೊತ್ತು ಓದ್ಕೊಂಡು ಹೋಗೋರು ಇರ್ತಾರೆ ಸರ್. ಬಂಗಾರಪೇಟೆಯಲ್ಲಿ ಎಲ್ಲೂ ಇಲ್ಲ ಸರ್ ಲೈಬ್ರರಿ. ಸುಮಾರು ಜನ ನನಗೆ ಫೋನ್ ಮಾಡಿ ಅಣ್ಣ ಈ ಥರ ಬಂಗಾರಪೇಟೆಯಲ್ಲಿ ಲೈಬ್ರರಿ ಇಲ್ಲ, ಅನುಕೂಲ ಇಲ್ಲ, ನಾವು ಕೋಲಾರ್ಗೆ ಹೋಗ್ತಾಯಿದ್ದೀವಿ, ಟ್ರಾವೆಲಿಂಗ್ ಕಷ್ಟ ಆಗ್ತೈತೆ, ನಮ್ಗೆ ಈ ಕಡೆ ಕಾಮಚಂದ್ರ ಬೂದಿಕೋಟೆ ಈ ಕಡೆ ಎಲ್ಲೂ ಲೈಬ್ರರಿಗಳಿಲ್ಲ ನೋಡಿ ಅಂತ ಹೇಳಿದಾಗ ನಾನು 6 ತಿಂಗಳಿಂದನೂ ಒಂದು ಪೋಸ್ಟ್ ಮಾಡ್ತೀನಿ ಸರ್. ನಾನು ಏನಾದರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಯಾವುದಾದ್ರೂ ಒಂದು ಯೋಜನೆ, ಮಹತ್ವಪೂರ್ಣ ಯೋಜನೆ ತರಬೇಕಂತಿದ್ದೀನಿ ಅಂತ ಹೇಳಿದಾಗ ಹಲವಾರು ಜನ ಕಾಮೆಂಟ್ ಆಗ್ತಾರೆ ನಾನು, ಲೈಬ್ರರಿ ಮಾಡಿ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲೇ ಅಷ್ಟೇ ಸರ್. ನಮ್ಮೂರಲ್ಲಿ ಒಳ್ಳೆ ಎಜುಕೇಟೆಡ್ ಇದ್ದಾರೆ. ಬಟ್ ಅವ್ರಿಗೆ ಆರ್ಥಿಕ ಪರಿಸ್ಥಿತಿಗಳಿಲ್ಲ. ಅವರು ಬೆನ್ನೆಲುಬಾಗಿ ನಿಂತು ನೀನು ಏನು ಬೇಕಾದರೂ ಸಾಧನೆ ಮಾಡು, ನಿನ್ನ ಹಿಂದೆ ನಾನು ಇರ್ತೀರ ಅನ್ನೋರು ಭರವಸೆ ಕೊಡೋರಿಲ್ಲ. ನಾನು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಎದುರಿಸ್ಬಿಟ್ಟಿದ್ದೀನಿ ಸರ್. ನಾನು 2010-11ರಲ್ಲಿ SSLC ಓದುವಾಗ ಒಬ್ಬ ಲಾಯರ್ ಬರ್ತಾರೆ ಸರ್ ನಮ್ಮ ಸ್ಕೂಲ್ಗೆ. ಲಾಯರ್ ಲಕ್ಷ್ಮೀ ಮೇಡಮ್ ಅಂತ ಬರ್ತಾರೆ, ಒಳ್ಳೆ ಟೀಚಿಂಗ್ ಕೊಡ್ತಾರೆ. ಆಗ ನಾನು ಡಿಸೈಡ್ ಆಗ್ತೀನಿ ಸರ್, ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಜೀವನದಲ್ಲಿ. ಹುಡ್ತೀವಿ ಸಾಯ್ತೀವಿ ಎಲ್ರಿಗೂ ಇರೋದೆ. ಬಟ್ ಏನಾದರೂ ಜನಕ್ಕೆ ಉಪಯೋಗ ಆಗಬೇಕು, ಏನಾದರೂ ಸಾಧನೆ ಮಾಡಬೇಕು, ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಎಲ್ಲ ಕಾಲೇಜ್ ಮುಗಿದ ಮೇಲೆ ನಾನು ಈ ಕೆಲಸಕ್ಕೆ ಏನು ಹೋಗ್ತೀನಿ, 1-2 ವರ್ಷ ಸುಮಾರು ಕಷ್ಟ ಆಗ್ಬಿಟ್ಟಿದೆ ಸರ್. ಅವ್ರು ಹೇಳ್ದಂಗೆಲ್ಲ ಕೆಲಸ ಮಾಡ್ಬೇಕು ನಾವು. ಅವ್ರು ಇಷ್ಟು ಮಾಡ್ಬೇಕು, ಕೆಲಸ ಇಷ್ಟು ಮುಗಿಸ್ಬೇಕು, ಈ ಟೈಮಿಗೆ ಮುಗಿಸ್ಕೊಂಬಂದ್ಬಿಡ್ಬೇಕಂದ್ರೆ ಮುಗಿಸ್ಲೇಬೇಕು. ಆ ಥರ ಎಲ್ಲ ಆದಾಗ ಏನು ಮಾಡೋಕ್ಕಾಗಲಿಲ್ಲ ಸರ್. ಅದೆಲ್ಲ ಆದಮೇಲೆ ಯೋಚನೆ ಮಾಡಿ ಏನಾದರೂ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮಹತ್ವಪೂರ್ಣ ಯೋಜನೆಯನ್ನು ನಾನು ಹಮ್ಮಿಕೊಂಡಿದ್ದೀನಿ ಸರ್. ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಂಗಾರಪೇಟೆ ತಾಲೂಕಿನ ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳು ತಿಳಿಪಡಿಸಿದೇನೆಂದರೆ,
ಕಾಮಸಂದ್ರದಿಂದ ಬಂಗಾರಪೇಟೆಯಿಂದ ಕಾಮಸಂದ್ರಗೂ ಮುಖ್ಯ ರಸ್ತೆಯಲ್ಲಿ ದಿನಕೋತೂರು ಗ್ರಾಮ ಐತೆ. ಆ ಗ್ರಾಮದಲ್ಲಿ ಭೀಮನ ಬೆಳಕು ಗ್ರಂಥಾಲಯ ಹಾಗೂ ಕೋಚಿಂಗ್ ಸೆಂಟರ್ನ ಪ್ರತಿಯೊಬ್ಬರಿಗೂ ಉಚಿತವಾಗಿ ಪ್ರವೇಶ ಇರುತ್ತೆ. ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ. ಇದು ಸ್ವಯಂ ಪ್ರೇರಿತವಾಗಿ ನಾನೇ ಮಾಡಿರತಕ್ಕಂಥ ಈ ಲೈಬ್ರರಿ. ಇದು ಯಾವುದೇ ಸರ್ಕಾರದಿಂದ ಅನುದಾನ ಪಡೆದಿಲ್ಲ, ಯಾರೂ ಆಗಲಿ ಸಪೋರ್ಟ್ ಮಾಡಲಿಲ್ಲ. ಸರ್, ಬುಕ್ಸ್ ಬೇಕಂದರೆ ಈಗ ಬಡತನದಿಂದ ಓದಿರೋರು ಇರ್ತಾರಲ್ಲ ಸರ್, ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಾರಲ್ಲ, ಅವ್ರು ಏನಾದರೂ ಅವರು ವಿದ್ಯಾಭ್ಯಾಸ ಟೈಮಲ್ಲಿ ಓದಿರೋ ಬುಕ್ಸ್, ಹಳೆ ಬುಕ್ಸ್ ಆಗಿರ್ಬೋದು, ಹೊಸ ಬುಕ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಬುಕ್ಸು ತಂದು ಕೊಟ್ಟರೆ ನಾವು ತಗೊಳ್ಳೋಕೆ ಸಿದ್ಧರಾಗಿರ್ತೀವಿ ಸರ್. ಬುಕ್ಸ್ ಮಾತ್ರ ನಮಗೆ ಇಂಪಾರ್ಟೆಂಟ್ ಸರ್. ಇನ್ನು ಯಾವುದೇ ಆರ್ಥಿಕ ರೀತಿಯಾದ ಸಹಾಯಗಳು ನಮಗೆ ಬೇಡ. ಬುಕ್ಸ್ ಮಾತ್ರ ತಂದು ಕೊಟ್ಟರೆ ನಮ್ಮ ಲೈಬ್ರರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತೀವಿ ಸರ್.